ಕಾಂಗ್ರೆಸ್ ಶಾಸಕರ ಷಡ್ಯಂತ್ರದಿಂದ ರೇವಣ್ಣ ವಿರುದ್ಧ ಕೇಸ್. ಕೆಆರ್ ನಗರ ಶಾಸಕ ರವಿಶಂಕರ್ ಚಿತಾವಣೆಯಿಂದ ದೂರು. ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಮಾಜಿ ಶಾಸಕ ಲಿಂಗೇಶ್ ಆರೋಪಿಸ್ತಾ ಇದ್ದಾರೆ. ರೇವಣ್ಣ ಅವರನ್ನ ಹಣಿಯೋದಕ್ಕೆ ಎಸ್ಐಟಿಯನ್ನು ಬಳಸಿಕೊಳ್ತಾ ಇದ್ದಾರೆ. ಮೊದಲನೇ ಪ್ರಕರಣದಲ್ಲಿ ರೇವಣ್ಣ ಅವರನ್ನ ಏನೂ ಮಾಡೋದಕ್ಕಾಗಿಲ್ಲ. ಈಗ ಕೆಆರ್ ನಗರದಲ್ಲಿ ಸುಳ್ಳು ಕಿಡ್ನಾಪ್ ಕೇಸನ್ನ ದಾಖಲಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ದಿಕ್ಕು ತಪ್ಪುತ್ತಾ ಇದೆ ಅಂತ ಮಾಜಿ ಶಾಸಕ ಲಿಂಗೇಶ್ ಆರೋಪಿಸಿದ್ದಾರೆ. ತಕ್ಷಣ ಮತ್ತೆ 2ನೇ ತಾರೀಕು ಕೆಆರ್ ನಗರದಲ್ಲಿ ಅಲ್ಲಿನ ಶಾಸಕರ ಒಂದು ಚಿತಾವಣೆಯಿಂದ ರೇವಣ್ಣರ ಮೇಲೆ ಕಿಡ್ನಾಪ್ ಕೇಸ್ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತ ಎಸ್ಐಟಿ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ನಮ್ಮ ಗಮನಕ್ಕೆ ನಿಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ತಕ್ಷಣ ಮತ್ತೆ 2ನೇ ತಾರೀಕು ಕೆಆರ್ ನಗರದಲ್ಲಿ ಅಲ್ಲಿನ ಶಾಸಕರ ಒಂದು ಚಿತಾವಣೆಯಿಂದ ರೇವಣ್ಣರ ಮೇಲೆ ಕಿಡ್ನಾಪ್ ಕೇಸ್ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತ ಎಸ್ಐಟಿ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ನಮ್ಮ ಗಮನಕ್ಕೆ ನಿಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ತಕ್ಷಣ ಮತ್ತೆ 2ನೇ ತಾರೀಕು ಕೆಆರ್ ನಗರದಲ್ಲಿ ಅಲ್ಲಿನ ಶಾಸಕರ ಒಂದು ಚಿತಾವಣೆಯಿಂದ ರೇವಣ್ಣರ ಮೇಲೆ ಕಿಡ್ನಾಪ್ ಕೇಸ್ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತ ಎಸ್ಐಟಿ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ನಮ್ಮ ಗಮನಕ್ಕೆ ನಿಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ತಕ್ಷಣ ಈ ಒಂದು ಮಹಿಳೆಯರ ಮಾನ ಹರಾಜು ಮಾಡ್ತಕ್ಕೆ, ಯಾಕಂದ್ರೆ ಯಾವ್ದು ಬ್ಲರ್ ಮಾಡಿಲ್ಲ ಏನೂ ಮಾಡಲ್ಲ, ನೇರವಾದಂತಹ ಸಿಡಿಯನ್ನೇ ಬಿಟ್ಟುಬಿಟ್ಟು ಅನೇಕ ಮಹಿಳೆಯರಿಗೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅವರಿಗೆ ಅಪಮಾನವಾಗಿದೆ, ಅವಮಾನವಾಗಿದೆ. ಅದನ್ನ ನ್ಯಾಯ ಕಂಡಿಡ್ರಪ್ಪ ಅಂತ ಮಾಡಿದ್ರೆ ಇವತ್ತು ಅದು ದಿಕ್ಕು ತಪ್ಪಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಎಚ್.ಡಿ. ರೇವಣ್ಣರನ್ನ ಅಣಿಯಕ್ಕೋಸ್ಕರ ಇದನ್ನು ಬಳಸ್ಕೊಂತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.